ಒಂದು ಸಣ್ಣ ಹಳ್ಳಿಯ ಹೆಸರು ಹರಿಹರಪುರ. ಆ ಹಳ್ಳಿ ಬಹಳ ಸುಂದರವಾಗಿತ್ತು. ಹಳ್ಳಿಯ ಜನರು ಕೃಷಿ ಮಾಡುತ್ತಾ ಸರಳವಾಗಿ ಬದುಕುತ್ತಿದ್ದರು. ಆ ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ರೈತನಿದ್ದ. ಅವನಿಗೆ ಒಂದು ಸುಂದರವಾದ ಹಸು ಇತ್ತು. ಆ ಹಸುವಿನ ಹೆಸರು ಗಂಗಾ. ಗಂಗಾ ದಿನವೂ ತುಂಬ ಹಾಲು ಕೊಡುತ್ತಿತ್ತು. ಅದರಿಂದ ರಾಮಯ್ಯನ ಮನೆ ತುಂಬ ಸುಖವಾಗಿತ್ತು. ಆದರೆ ಆ ಹಳ್ಳಿಯಲ್ಲಿ ಒಂದು ಸಮಸ್ಯೆ ಇತ್ತು. ರಾತ್ರಿ ಹೊತ್ತು ಯಾರೋ ಒಬ್ಬ ಕಳ್ಳ ಹಸುಗಳನ್ನು ಕದಿಯುತ್ತಿದ್ದ. ಹಳ್ಳಿಯ ಜನರು ತುಂಬ ಭಯಪಡುತ್ತಿದ್ದರು. ಯಾರ ಹಸು ಯಾವಾಗ ಕಳ್ಳನ ಕೈಗೆ ಸಿಲುಕುತ್ತದೋ ಅನ್ನೋ ಭಯ ಎಲ್ಲರಲ್ಲೂ ಇತ್ತು. ಒಂದು ದಿನ ರಾಮಯ್ಯ ತನ್ನ ಸ್ನೇಹಿತ ಶಿವಣ್ಣನ ಬಳಿ ಹೇಳಿದ, ನನ್ನ ಗಂಗಾ ಹಸು ತುಂಬ ಬೆಲೆಬಾಳುವುದು. ಕಳ್ಳ ಇದನ್ನು ಕದ್ದರೆ ನಾನು ನಾಶವಾಗಿ ಬಿಡುತ್ತೇನೆ. ಶಿವಣ್ಣ ಹೇಳಿದ, ನಾವು ಒಂದು ಯೋಜನೆ ಮಾಡೋಣ. ಕಳ್ಳನನ್ನು ಹಿಡಿಯಲೇಬೇಕು. ಆ ದಿನದಿಂದ ರಾಮಯ್ಯ ಹೆಚ್ಚು ಎಚ್ಚರಿಕೆಯಿಂದ ಇರಲು ಶುರುಮಾಡಿದ. ರಾತ್ರಿ ಹೊತ್ತು ಹಸುವಿನ ಹತ್ತಿರವೇ ಮಲಗುತ್ತಿದ್ದ. ಆದರೆ ಕಳ್ಳನು ತುಂಬಾ ಚತುರನಾಗಿದ್ದ. ಯಾರಿಗೂ ಗೊತ್ತಾಗದಂತೆ ಬೇರೆ ಮನೆಗಳಿಂದ ಹಸುಗಳನ್ನು ಕದ್ದುಕೊಂಡು ಹೋಗುತ್ತಿದ್ದ. ಒಂದು ರಾತ್ರಿ ಹಳ್ಳಿಯ ಮತ್ತೊಬ್ಬ ರೈತನ ಹಸು ಕಳವಾಗಿತ್ತು. ಎಲ್ಲರೂ ಸೇರಿ ಸಭೆ ಮಾಡಿದರು. ಹಳ್ಳಿಯ ಹಿರಿಯರಾದ ಹನುಮಂತಪ್ಪ ಹೇಳಿದ, ಇದು ಹೀಗೆ ಮುಂದುವರಿದರೆ ನಮ್ಮ ಹಳ್ಳಿಯ ಸ್ಥಿತಿ ಕೆಟ್ಟಾಗುತ್ತದೆ. ನಾವು ಎಲ್ಲರೂ ಸೇರಿ ಕಳ್ಳನನ್ನು ಹಿಡಿಯಬೇಕು. ಎಲ್ಲರೂ ಒಪ್ಪಿಕೊಂಡರು. ರಾಮಯ್ಯ ಒಂದು ಯೋಚನೆ ಮಾಡಿದರು. ನನ್ನ ಹಸುವನ್ನು ಒಂದು ಬಲಿಯಾಗಿ ಇಟ್ಟುಕೊಂಡು ಕಳ್ಳನನ್ನು ಹಿಡಿಯೋಣ. ಮೊದಲು ಎಲ್ಲರೂ ಹೆದರಿದರು. ಆದರೆ ರಾಮಯ್ಯನ ಧೈರ್ಯ ನೋಡಿ ಎಲ್ಲರೂ ಒಪ್ಪಿದರು. ಆ ರಾತ್ರಿ ಒಂದು ಯೋಜನೆ ಮಾಡಲಾಯಿತು. ಗಂಗಾ ಹಸುವನ್ನು ಹೊರಗೆ ಕಟ್ಟಿದರು. ಆದರೆ ಮನೆಯ ಸುತ್ತಲೂ ಹಳ್ಳಿಯ ಪುರುಷರು ಅಡಗಿ ಕುಳಿತರು. ಯಾರೂ ಶಬ್ದ ಮಾಡಬಾರದು ಎಂಬ ನಿಯಮ ಇತ್ತು. ರಾತ್ರಿ ತುಂಬಾ ನಿಶ್ಶಬ್ದವಾಗಿತ್ತು. ಗಾಳಿಯ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಎಲ್ಲರೂ ಕಳ್ಳನ ಬರುವುದನ್ನು ಕಾಯುತ್ತಿದ್ದರು. ಮಧ್ಯರಾತ್ರಿ ಆಗುತ್ತಾ ಇರುವಾಗ ಒಂದು ನೆರಳು ನಿಧಾನವಾಗಿ ಹಸುವಿನ ಕಡೆ ಬರುತ್ತಿತ್ತು. ಅದು ಕಳ್ಳನಾಗಿತ್ತು. ಅವನು ತುಂಬಾ ಜಾಗ್ರತೆಯಿಂದ ಹಗ್ಗವನ್ನು ಕತ್ತರಿಸಲು ಮುಂದಾದ. ಅಷ್ಟರಲ್ಲಿ ರಾಮಯ್ಯ ನಿಧಾನವಾಗಿ ಸೂಚನೆ ಕೊಟ್ಟ. ಎಲ್ಲರೂ ಸುತ್ತುವರಿದು ಕಳ್ಳನನ್ನು ಹಿಡಿದರು. ಕಳ್ಳನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಜನರು ಅವನನ್ನು ಬಲವಾಗಿ ಹಿಡಿದರು. ಬೆಳಕು ಹಾಕಿ ನೋಡಿದಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಅವನು ಹಳ್ಳಿಯವರಿಗೆ ಪರಿಚಿತನಾದ ರಂಗನಾಗಿದ್ದ. ಅವನು ಬಡವನಾಗಿದ್ದ. ಕೆಲಸ ಇಲ್ಲದೆ ಕಷ್ಟಪಡುತ್ತಿದ್ದ. ಆದರೆ ಕಳ್ಳತನ ಮಾಡುತ್ತಿರುವುದನ್ನು ಯಾರೂ ಊಹಿಸಿರಲಿಲ್ಲ. ಹನುಮಂತಪ್ಪ ಕೇಳಿದ, ರಂಗ, ನೀನು ಇದನ್ನು ಯಾಕೆ ಮಾಡಿದೆ? ಹೇಳಿದ, ನನಗೆ ಕೆಲಸ ಇಲ್ಲ. ನನ್ನ ಕುಟುಂಬ ಹಸಿದಿತ್ತು. ತಪ್ಪು ಮಾಡಿದ್ದೇನೆ, ಕ್ಷಮಿಸಿ. ಎಲ್ಲರೂ ಮೌನವಾಗಿದ್ದರು. ರಾಮಯ್ಯ ಮುಂದೆ ಬಂದು ಹೇಳಿದ, ಕಳ್ಳತನ ತಪ್ಪು, ಆದರೆ ಹಸಿವಿನಿಂದ ಮಾಡಿದ ತಪ್ಪಿಗೆ ನಾವು ಪರಿಹಾರ ಕೊಡಬೇಕು. ಅವನಿಗೆ ಕೆಲಸ ಕೊಡೋಣ. ಹಳ್ಳಿಯ ಜನರು ಒಪ್ಪಿಕೊಂಡರು. ರಂಗನಿಗೆ ಕೆಲಸ ಕೊಡಲಾಯಿತು. ಅವನು ಮತ್ತೆ ಕಳ್ಳತನ ಮಾಡಲಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡತೊಡಗಿದ. ಗಂಗಾ ಹಸು ಸುರಕ್ಷಿತವಾಗಿತ್ತು. ಹಳ್ಳಿಯಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಈ ಕಥೆಯ ಪಾಠ ಹಸಿವು ಮತ್ತು ಕಷ್ಟಗಳು ಕೆಲವೊಮ್ಮೆ ತಪ್ಪುದಾರಿಗೆ ಒಯ್ಯುತ್ತವೆ. ಆದರೆ ಸಹಾನುಭೂತಿ ಮತ್ತು ಸಹಾಯದಿಂದ ಯಾರನ್ನಾದರೂ ಸರಿಯಾದ ದಾರಿಗೆ ತಂದುಕೊಳ್ಳಬಹುದು.